ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಬಸುಪ್ರಭು. ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಂದು ಸೀಮಂತದ್ದು ಪ್ರಿಪ್ರೇಷನ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗೇ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಅಷ್ಟೇ ತಗೊಂಡಿದ್ದೀನಿ. ಹೆಂಗೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ, ಸ್ಯಾರಿದಾಗಿರ್ಬೋದು ಮತ್ತು ಜ್ಯುವೆಲರ್ಸ್ ಆಗಿರ್ಬೋದು, ಅದರದ್ದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನಾನು. ಮತ್ತು ಇನ್ನೊಂದೇನು ಅಂದರೆ, ಆಲ್ರೆಡಿ ನಂದು ಸೀಮೆಂತ ಮುಗ್ದೋಗ್ಬಿಟ್ಟಿದೆ, ಮೆಹಂದಿ ಕೂಡ ಇನ್ನೇನು ಇದಾಗ್ಬಿಟ್ಟಿದೆ. ಸೊ ಇದು ಸ್ವಲ್ಪ ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಅದರದ್ದು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಇಂಟ್ರೊಡಕ್ಷನ್ನ ಕೂಡ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂದು ಸೀಮಂತದ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸೊ ಸಿಂಪಲ್ಲಾಗಿ ಆಗಿರುವಂತಹ ಫಂಕ್ಷನ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಗ್ರ್ಯಾಂಡ್ ಅನ್ನೋ ಥರ ಏನು ಇರಲಿಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಸೀರೆ ಉಡಿಸಿ ಕಳಿಸೋದು ಅಷ್ಟೇ, ನಮ್ಮ ಮನೇಲಿ ನಡೆದಿದ್ದಂಥ ಶಾಸ್ತ್ರ ಇದ್ದಿದ್ದು. ಸೊ ಹಾಗಾಗಿ ಹಂಗೇನೆ ಮಾಡಿ ಕಳಿಸಿರೋದು. ಅದಕ್ಕೋಸ್ಕರ ದಿನ ಇವತ್ತು ನಾನು ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತೀನಿ. ನಂದು ಸಂಡೇ ಇದ್ದಿದ್ದರಿಂದ ಇವತ್ತು ಸ್ಯಾಟರ್ಡೆ. ಸೊ ಶನಿವಾರ ಕಂಪ್ಲೀಟ್ ಎಲ್ಲ ಪ್ರಿಪ್ರೇಷನ್ನು ಕೂಡ ಮಾಡ್ಕೊತಿದ್ದೆ. ಹಾಗೇನೆ ನಮ್ಮ ಅತ್ತಿಗೆರು ಕೂಡ ಬಂದಿದ್ರು ಇವತ್ತು. ಸೊ ಅದು ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ಸಿಂಪಲ್ಲಾಗೇ ನಡೆಯೋ ಫಂಕ್ಷನ್ಗೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಕೆಲವೊಂದಿಷ್ಟು ಪ್ರಿಪ್ರೇಷನ್ನೇ ಮಾಡ್ಕೊತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಜಡೆ ಎಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗೋಣ. ಇವಾಗಿನ ಟ್ರೆಂಡಿಂಗ್ ಜಡೆ ಎಲ್ಲ ಇದೆ ಅಲ್ವಾ. ಸೊ ಅದೆಲ್ಲ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚೌಳಿನೂ ಕೂಡ ಇತ್ತು, ಅದನ್ನು ಕೂಡ ನೀಟಾಗಿ ಎಲ್ಲನೂ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಕೂಮ್ ಮಾಡ್ತಾ ಇದ್ವಿ ಚೌಳಿನ. ಹಂಗೇನೆ ಸ್ವಲ್ಪ ನನ್ನ ಸ್ಕಿನ್ ಹತ್ರ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಫೋಟೋಸ್ ತೆಗೆಸ್ತಿದ್ದೀವಿ ಅಂದಮೇಲೆ ಅದೊಂದಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡೋಣ ಅಂತಂದ್ಬಿಟ್ಟು ಸ್ಕಿನ್ ಕೇರ್ನು ಕೂಡ ಮಾಡ್ಕೊತಾ ಇದ್ದೆ. ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಏನು ಬರುತ್ತೆ ಅದರಲ್ಲಿ ಹಚ್ಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಇನ್ನೂ 3-4 ಡೇಸ್ ಇತ್ತು. ಸೊ ಹಾಗಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಇನ್ನು 3 ಡೇಸ್ವರೆಗೂ ಹಚ್ಚುತ್ತಾ ಬಂದರೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಡೈಲಿ ಅದನ್ನು ಹಚ್ಚುತ್ತಾ ಇದ್ದೆ, ಕಡಲೆ ಹಿಟ್ಟದ್ದು. ಅದಾದಮೇಲೆ ಇದು ಬಂದುಬಿಟ್ಟು ಇನ್ನೊಂದು 2 ಡೇಸ್ ಇದೆ. ಅದು ಇಂದು ದಿನ ಕ್ಲಿಪ್ಪಿಂಗ್ನ ತೊಗೊಂಡಿರೋದು. ಅಂದರೆ ಶುಕ್ರವಾರ ಅನ್ಕೊತೀನಿ, ಶುಕ್ರವಾರ ದಿನ ಇದನ್ನು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿರೋದು. ಸ್ಯಾರಿ ಎಲ್ಲನೂ ಕೂಡ ಪ್ಲೇಟಿಂಗ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಐರನ್ ಮಾಡಿ ಎತ್ತಿಡೋಣ ಅಂದ್ಬಿಟ್ಟು ನೆರಿಗೆ ಎಲ್ಲ ತೆಗಿತಾ ಇದ್ದೀನಿ ಇವಾಗ. ಸೊ ಫ್ರಂಟ್ ಸೀರೆ ಸೆರಗದೆಲ್ಲನೂ ಕೂಡ ನಾನು ತಗೊಂಡೆ, ಪಿನ್ನೆಲ್ಲ ಮಾಡಿ ಇಟ್ಕೊಂಡೆ. ಹಾಗೆಯೇ ಇವಾಗ ನೆರಿಗೆನೂ ಕೂಡ ತೆಗೆದಿಟ್ಟು ಪಿನ್ನೆಲ್ಲ ಮಾಡಿ ಸ್ವಲ್ಪ ನೀಟಾಗೆಲ್ಲ ಐರನ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಆ ದಿನ ಕಷ್ಟ ಏನಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೆಲಸನ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟು ಬೇಕು, ಎಷ್ಟು ಅಳತೆಗೆ ಬೇಕು ಸ್ವಲ್ಪ ನೋಡಿಕೊಂಡು ಅರೇಂಜ್ ಮಾಡ್ಕೊತಿದ್ದೀನಿ. ಸೊ ಕಂಪ್ಲೀಟಾಗಿ ನಾನು ಯಾವ ರೀತಿ ಪ್ಲೇಟಿಂಗ್ ಮಾಡಿ ಇಟ್ಕೊತೀನಿ ಅಂತ ವೀಡಿಯೋನೇನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಯಾರಿ ಪ್ಲೇಟಿಂಗ್ ವೀಡಿಯೋಸ್ ಏನಾದರೂ ನಾನು ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ, ಚೆನ್ನಾಗಿ ಅದಕ್ಕೆಲ್ಲ ವ್ಯೂಸ್ ಎಲ್ಲ ಬಂದಿತ್ತು. ಸೊ ನೆಕ್ಸ್ಟ್ ಯಾವಾಗಲಾದ್ರೂ ಕೂಡ ನೆಕ್ಸ್ಟ್ ಟೈಮು ಸ್ಯಾರಿ ಪ್ಲೇಟಿಂಗ್ ಯಾವ ರೀತಿ ಮಾಡ್ಕೊತೀನಿ ನಾನು ಅನ್ನೋದನ್ನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಆಯಿತಾ. ಸೊ ನಾವೇನೇ ಈ ರೀತಿ ಪ್ಲೇಟಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರಂತೂ ಸಿಕ್ಕಾಬಿಟ್ಟೆ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಸ್ಯಾರಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಹಾಗೆಯೇ ಒಂದು ಸ್ವಲ್ಪ ಡೀಸೆಂಟಾಗಿ ಇರುತ್ತೆ, ನೀಟಾಗಿರುತ್ತೆ, ಕಷ್ಟನೂ ಕೂಡ ಆಗೋದಿಲ್ಲ ಆ ದಿನ ವೇರ್ ಮಾಡುವಾಗ. ಸೊ ಹಾಗಾಗಿ ಇದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ, ಯಾವ ಥರ ಪ್ಲೇಟಿಂಗ್ ಮಾಡಿ ಇಟ್ಕೊಬಹುದು ನಾವು ಅಂತ ಅಂದ್ಬಿಟ್ಟು. ಇವಾಗ ನಾನು ಸ್ಯಾರಿನೂ ಕೂಡ ಅರೇಂಜ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಸ್ಯಾರೀಸ್ ಎಲ್ಲ ವಿಡಿಯೋನ ಹಾಕಿದ್ದೀನಿ ಅಂತ ಅಂದ್ಕೊತೀನಿ. ಅಂದರೆ ನಾನು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಹೋಗಿದ್ನಲ್ಲ, ಅದ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಚೆಕ್ಔಟ್ ಮಾಡಿ, ಓಕೆನಾ. ಅದಾದಮೇಲೆ ಸ್ಯಾರಿ ಯಾವ ಥರ ಇದೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಇವಾಗ ನೀಟಾಗಿ ಎಲ್ಲನೂ ಕೂಡ ಅರೇಂಜ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ.
ಸ್ಯಾರಿ ಪ್ಲೇಟಿಂಗ್ ಎಲ್ಲ ಮಾಡಿಕೊಂಡು ಐರನ್ ಎಲ್ಲ ಮಾಡಿ ಫೋಲ್ಡಿಂಗು ಕೂಡ ಆಗಿದೆ. ಸೊ ಫೋಲ್ಡಿಂಗ್ನು ಕೂಡ ಮಾಡಿ ಎಲ್ಲನೂ ನೀಟಾಗಿ ಮಡ್ಚಿ ಎತ್ತಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಮಡ್ಚಿ ಎತ್ತಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಜ್ಯುವೆಲರಿನ ತೋರಿಸ್ತೀನಿ ಬನ್ನಿ. ಸೊ ಜ್ಯುವೆಲರಿನೂ ಕೂಡ ನಾನು ತರಿಸ್ಕೊಂಡಿದ್ದೆ. ಸೊ ನನ್ನ ಹತ್ರನೂ ಕೂಡ ಜ್ಯುವೆಲರ್ಸ್ ಇತ್ತು, ಬಟ್ ಇರಲಿ ಈ ಸ್ಪೆಷಲ್ ದಿನಕ್ಕೋಸ್ಕರ ಚೆನ್ನಾಗಿ ಕಾಣಿಸೋಣ ಅಂದ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆದು ನೆನಪಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಕೆಲವೊಂದಿಷ್ಟು ಜ್ಯುವೆಲರ್ಸ್ನ ತರಿಸ್ಕೊಂಡಿದ್ದೆ ನಾನು. ಸೊ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇದು ಬಂದುಬಿಟ್ಟು ಲಾಂಗ್ ಹಾರ ಬರುತ್ತೆ, ಇದ್ರ ಜೊತೆ ಇನ್ನೊಂದು ಶಾರ್ಟ್ ಹಾರ ಬರುತ್ತೆ. ಸೊ ನಾನು ಏನು ಮಾಡಿದೆ ಅಂತಂದರೆ ಎರಡೂ ಹಾಕ್ಕೊಂಡ್ರೆ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಒಂದನ್ನು ಮಾತ್ರ ವೇರ್ ಮಾಡಿದ್ದೆ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ, ಓಕೆನಾ. ಅದಾದಮೇಲೆ ಇದು ಬಂದುಬಿಟ್ಟು ಹಿಂದ್ಗಡೆ ಅಂದರೆ ಜುಮ್ಕಿ ಹಿಂದ್ಗಡೆಗೆ ಹಾಕ್ಕೊತೀವಲ್ಲ, ಸೊ ಮಾಟಿ ಅಥವಾ ಏನೋ ಸಮಥಿಂಗ್ ಏನೇ ಹೇಳ್ತಾರೆ ಗೊತ್ತಿಲ್ಲ. ಸೊ ಹಿಂದ್ಗಡೆ ಕಿವಿ ಓಲೆ ಹಿಂದ್ಗಡೆ ಜಡೆಗೆ ಹಾಕ್ಕೊಳ್ಳೋದು. ಸೊ ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಸೊ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಅದಾದಮೇಲೆ ಇದು ಬಂದುಬಿಟ್ಟು ಜಡೆಗೆ ಹಾಕ್ಕೊಳ್ಳೋದಕ್ಕೆ ನನಗೆ ಏನೇನು ವಸ್ತು ಬೇಕು ನೋಡಿ ಅದನ್ನೆಲ್ಲ ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಬ್ಯಾಂಗಲ್ಸ್ ಆಗಿರ್ಬೋದು, ಮತ್ತು ನಾನು ರೆಡಿ ಆಗೋಕ್ಕೆ ಫೌಂಡೇಶನ್, ಕ್ರೀಮ್ಸು, ಕೂಮು, ಪ್ರತಿಯೊಂದು ಏನೇನು ಬೇಕು ಪಿನ್ ಟು ಪಾಯಿಂಟ್ ಪ್ರತಿಯೊಂದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಿ ಬಾಕ್ಸಲ್ಲೆಲ್ಲ ಎತ್ತಿಟ್ಕೊಂಡಿದ್ದೆ. ಜ್ಯುವೆಲರಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಎರಡೂ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು, ಸಕ್ಕತ್ತಾಗಿ ಇದೆ ಅಂತಲೇ ಹೇಳ್ಬೋದು. ಅಮೌಂಟ್ಗೆ ವರ್ತ್, ಯಾಕಂದರೆ ನಾನು ಆಫ್ಲೈನಲ್ಲಿ ಶಾಪಿಂಗ್ ಮಾಡಿರೋದು, ಓಕೆನಾ. ಆನ್ಲೈನಲ್ಲ, ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ಬಟ್ ಆನ್ಲೈನಲ್ಲಿ ಬೇಡ ಅಂತ ಅನ್ನಿಸ್ತು. ಕ್ವಾಲಿಟಿ ಯಾವ ರೀತಿ ಬರುತ್ತೋ ಏನೋ ಅಷ್ಟೊಂದೆಲ್ಲ ಅಮೌಂಟ್ ಕೊಟ್ಬಿಟ್ಟು ಸುಮ್ಮನೆ ವೇಸ್ಟ್ ಏನಕ್ಕೆ ಅಂತ ಅಂದ್ಬಿಟ್ಟು ಒಂದೇ ಸತಿ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ ಇಟ್ಕೊಳ್ಬೋದಲ್ವ, ಬೇರೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ತಗೊಂಡೆ. ಸೊ ಇದ್ರ ಜೊತೆ ಅಂದರೆ ಕಿವಿ ಓಲೆನೂ ಕೂಡ ಬಂದಿದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ, ಆಯಿತಾ. ಎಲ್ಲನೂ ಅರೇಂಜ್ ಮಾಡಿ ಇಟ್ಟಿದ್ದಾದಮೇಲೆ ಸೊ ಇವತ್ತು ಬಂದುಬಿಟ್ಟು ಶನಿವಾರ ದಿನ ನಾನು ಮೆಹಂದಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಂತಂದರೆ ಹೊರಗಡೆ ಎಲ್ಲ ಹೋಗಿ ಆ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ಳೋದು ಸುಮ್ಮನೆ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನನಗೆ ಗೊತ್ತಿರುವಷ್ಟು ನನಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಒಂದು ಪಾಪದು ಡ್ರೆಸ್ಸಸ್ ಎಲ್ಲ ಮತ್ತು ಹಾಗೆಯೇ ಪಾದದ್ದು ಏನು ಬರುತ್ತೆ ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೆ. ಸೊ ಸಿಂಪಲ್ಲಾಗಿ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಈ ರೀತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆದಷ್ಟು ನನಗೆ ಹೆಂಗಾಗುತ್ತೆ ಎಷ್ಟಾಗುತ್ತೆ ಸೊ ಅದೇ ರೀತಿ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಕಮಲದ ಡಿಸೈನ್ಸ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಅಲ್ವಾ, ಸೊ ಹಾಗಾಗಿ ಹಂಗೇ ಟ್ರೈ ಮಾಡಿದೆ. ಸಿಂಪಲ್ಲಾಗೇ ಬಿಡಿಸ್ಕೊಂಡೆ, ಬಟ್ ತುಂಬ ಯೂನಿಕ್ಕಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ರೈಟ್ ಹ್ಯಾಂಡ್ಗೆ ನನಗೆ ಬಿಟ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ನಾನು ಲೆಫ್ಟ್ ಹ್ಯಾಂಡ್ಗೆ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಎಲ್ಲನೂ ಬಿಡಿಸ್ಕೊತ ಕೂತಿದ್ದೆ. ಅದಾದಮೇಲೆ ರೈಟ್ ಹ್ಯಾಂಡ್ಗೆ ಬಂದುಬಿಟ್ಟು ನಮ್ಮ ಅತ್ತಿಗೆ ಮಗಳು ಬರ್ತಾಳಲ್ಲ ಅವಳ ಹತ್ರ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು, ಮತ್ತು ಲೆಫ್ಟ್ ಕೈಯಲ್ಲಿ ಹಿಂದ್ಗಡೆ ಸೈಡ್ ಏನು ಬರುತ್ತೆ ಬ್ಯಾಕ್ ಸೈಡು ಅಲ್ಲಿಗೂ ಕೂಡ ಬಿಡಿಸ್ಕೊಂಡೆ. ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ಆರಾಮಾಗಿ ಪರವಾಗಿಲ್ಲ ಸಾಕು ಇಷ್ಟು ಬಂದರೆ ಅಂತ ಅನ್ನಿಸ್ತು. ಸೊ ಗೊತ್ತಿರೋದನ್ನ ಯಾಕೆ ಮಿಸ್ ಮಾಡೋದು ಅಲ್ವಾ. ಸೊ ಈ ರೀತಿ ಪ್ರಿಪ್ರೇಷನ್ ನಡೀತಾ ಇತ್ತು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಎಲ್ಲ ಆಯಿತು. ಸೊ ಲೆಫ್ಟ್ ಹ್ಯಾಂಡ್ಗೆ ಅಷ್ಟರಲ್ಲಿ ನಮ್ಮ ಅತ್ತಿಗೆರೆಲ್ಲ ಕೂಡ ಬಂದಿದ್ದರು. ಅದ್ರದ್ದು ಯಾವುದೂ ಕೂಡ ವೀಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾನು. ನೆಕ್ಸ್ಟ್ ಸ್ವಲ್ಪ ಆದಷ್ಟು ಎಷ್ಟಾಗುತ್ತೆ ಅಷ್ಟನ್ನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಸೌಮ್ಯ ಬಂದ್ಲಲ್ವ, ಅವಳ ಹತ್ರನೂ ಕೂಡ ಕೈಯಲ್ಲಿ ರೈಟ್ ಹ್ಯಾಂಡ್ಗೆ ಏನು ಬರುತ್ತೆ ರೈಟ್ ಹ್ಯಾಂಡ್ಗೆ ಸ್ವಲ್ಪ ಸಿಂಪಲ್ಲಾಗಿಯೇ ಮೆಹಂದಿ ಡಿಸೈನ್ಸ್ ಎಲ್ಲ ಬಿಡಿಸ್ಕೊಂಡಿದ್ದೆ. ಅವಳಿಗೆ ಎಷ್ಟು ಗೊತ್ತೋ ಅಷ್ಟನ್ನು ಕೂಡ ಮೆಹಂದಿ ಡಿಸೈನ್ಸ್ನ ಬಿಡಿಸೋದ್ಲು. ಸೊ ಇಷ್ಟೇ ಪ್ರಿಪ್ರೇಷನ್ ವಿಡಿಯೋ ಅಂತಲೇ ಹೇಳ್ತೀನಿ. ಬಂದಿದ್ದು ಯಾವುದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ತಗೊಂಡಿಲ್ಲ, ಜಸ್ಟ್ ಲಾಸ್ಟ್ ಸ್ವಲ್ಪ ಅಷ್ಟೇ ತಗೊಂಡಿದ್ದು. ಅವರು ಕೂಡ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ರು, ಯಾಕಂದರೆ ನಾಳೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇವತ್ತಿನ ನೈಟೇನೆ ತರಕಾರಿ ಎಲ್ಲ ಹಚ್ಚಿಟ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡಿ ಎಲ್ಲನೂ ಕ್ಲೀನ್ ಕೂಡ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ರು. ಸೊ ಅದ್ರದ್ದು ಯಾವುದೂ ಕೂಡ ವೀಡಿಯೋಸ್ ಏನು ನಾನು ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಸ್ವಲ್ಪ ಅದನ್ನು ಹಂಗೆ ಹೇಳ್ಬಿಟ್ಟು ಎಂಡ್ ಮಾಡೋಣ ಇವತ್ತಿನ ಈ ವಿಡಿಯೋನ ಅಂದ್ಬಿಟ್ಟು ಮತ್ತೆ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.